ನಮಸ್ಕಾರ ಎಲ್ಲರಿಗೂ. ನಾನು ರಶ್ಮಿ ಭಟ್, ಲಲಿತಾ ಫುಡ್ ಪ್ರಾಡಕ್ಟ್ಸಿಂದ. ಬೇಸಿಕಲಿ ಇದೊಂದು ಹೊಸ ಯೂಟ್ಯೂಬ್ ಚಾನಲ್. ಏನಕ್ಕೆ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ, ಜಸ್ಟ್ ಟು ಲೆಟ್ ಪೀಪಲ್ ನೋ ಹೌ ಟ್ರಸ್ಟ್ ವರ್ತಿ ಅವರ್ ಪ್ರಾಡಕ್ಟ್ ಈಸ್. ನಾವು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಪ್ರಿಸರ್ವೇಟಿವ್ ಫ್ರೀ ಮಸಾಲಾಸ್ನ ಹೇಗೆ ಮೇಂಟೈನ್ ಮಾಡ್ತೀವಿ, ಕ್ವಾಲಿಟಿ ಹೇಗೆ ಕಂಟ್ರೋಲ್ ಮಾಡ್ತೀವಿ, ಅದೇ ಪ್ರೊಡಕ್ಷನ್ ಪ್ರೊಸೆಸಸ್ ಏನು, ಯಾವುದೆಲ್ಲ ಅಡ್ವಾಂಟೇಜ್, ಯಾವುದೆಲ್ಲ ಡಿಸ್ಅಡ್ವಾಂಟೇಜ್, ಹಾಗೆ ಆನ್ಲೈನ್ ಆರ್ಡರ್ಸ್ನ ಹೇಗೆ ಮೇಂಟೈನ್ ಮಾಡ್ತೀವಿ, ಇದ್ರ ಬಗ್ಗೆ ಎಲ್ಲ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಐ ಥಿಂಕ್ ಇಷ್ಟು ದಿನ ನನ್ನ ಜೊತೆ ಇದ್ದ ಜನ ಇನ್ನು ಮುಂದೆ ನನ್ನ ಜೊತೆ ಇರ್ಬೋದು ಅಂತ ಇರ್ತೀರಲ್ವ. ಮನೆಯಲ್ಲಿ ಅಡುಗೆ ಮಾಡುವಾಗ ಗಿಡದಿಂದ ಫ್ರೆಶ್ ಆಗಿ ಕರಿಬೇವು ಕಿತ್ತು ಹಾಕ್ತೀವಿ ಅಲ್ವಾ, ಹಾಗೆ ನಮ್ಮ ಮಸಾಲೆಯಲ್ಲೂ ಅಪ್ಪಟ ತಾಜಾತನ ಇರಲಿ ಅಂತ ನಮ್ಮ ಆಸೆ. ಈ ಹಸಿರು ಎಲೆಗಳನ್ನ ನೋಡಿದ್ರೇ ಒಂದು ಖುಷಿ ಅಲ್ವಾ. ಈ ಮಷಿನ್ ಪ್ಲೇಟ್ಸ್ ನೋಡಿ, ಒಂದೊಂದು ಮಸಾಲೆಗೂ ಒಂದೊಂದು ಹದ ಇರುತ್ತೆ ಅಲ್ವಾ, ಹಾಗೆ ಪರ್ಫೆಕ್ಟಾಗಿ ಪುಡಿ ಬರಲಿ ಅನ್ನೋದೇ ನಮ್ಮ ಹಠ. ಪ್ರತಿ ಯೂಸೇಜ್ ನಂತರನೂ ಇದನ್ನು ಕ್ಲೀನ್ ಮಾಡಬೇಕಾಗತ್ತೆ ನೋಡಿ. ಬ್ರಷಲ್ಲಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ಒಂದೊಂದು ಸಣ್ಣ ಸಣ್ಣ ಹೋಲಿಂದಲೂ ಹಿಡಿದು ಇಲ್ಲಿ ಪೌಡರ್ಸ್ ಅಂಟ್ಕೊಂಡಿರುತ್ತೆ ಕೆಲವೊಂದ್ಸಲ. ಇಲ್ಲಿ ನೀವು ಕೇಳ್ಬೋದು ಏನಕ್ಕೆ ಗ್ಲೌಸ್ ಯೂಸ್ ಮಾಡಿಲ್ಲ ಅಂತ. ಮಷಿನ್ ಹೀಟ್ಗೆ ಗ್ಲೌಸು ಕರ್ಗೋಬೋದು, ಅಷ್ಟು ಹೀಟ್ ಇತ್ತದು, ದಟ್ಸ್ ವೈ. ನೋಡಿ, ನಾವು ಮಾಡೋದು ನಿಮ್ಗಾಗಿರಲಿ ಅಥವಾ ನಮಗಾಗಿರಲಿ, ಹೈಜೀನ್ ವಿಷಯದಲ್ಲಿ ನಮಗೆ ಮನೇಲಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ತೀವಿ. ಗ್ಲೌಸ್ ಹಾಕದೆ ಪೌಡರ್ನ ನಾವು ಮುಟ್ಟಲ್ಲ. ಮಸಾಲಾನ ರೋಸ್ಟ್ ಮಾಡಾದಮೇಲೆ ಈ ಮಷಿನ್ನ ಯೂಸ್ ಮಾಡ್ತೀವಿ ಗ್ರೈಂಡಿಂಗ್ ಪರ್ಪಸ್ಗೋಸ್ಕರ. ಬನ್ನಿ ಇವಾಗ ಗ್ಲೌಸ್ ಹಾಕೋಣ. ಈಗ ನಾನು ತೋರಿಸ್ತಾ ಇರೋ ಮಷಿನ್ ಜಸ್ಟ್ ಸ್ಮಾಲ್ ಕ್ವಾಂಟಿಟಿ ಆರ್ಡರ್ಗೋಸ್ಕರ. ನೋಡಿ, ಬಿಸಿಯಾಗಿರೋ ಮಸಾಲ ರೆಡಿಯಾಗಿದೆ. ಟೆಕ್ಸ್ಚರ್ ನೋಡಿ ಎಷ್ಟು ಸಣ್ಣದಾಗಿ ಪೌಡರ್ ಆಗಿದೆ ಅಂತ. ಇದ್ರ ಘಮ ಅಂತೂ ಹಬ್ಬಬ್ಬಾ, ಯಾವುದೇ ಥರ ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ಥರ ಆ್ಯಡೆಡ್ ಅರೋಮಾ ಇಲ್ಲ, ಆ್ಯಡೆಡ್ ಕಲರ್ಸ್ ಇಲ್ಲ, ಜಸ್ಟ್ ಪರಿಶುದ್ಧವಾದ ಮಸಾಲೆಗಳು ಅಷ್ಟೇ. ಪ್ರತಿ ಪೌಚ್ನಲ್ಲೂ ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕೊಡೋದು ನಮ್ಮ ಉದ್ದೇಶ. ಹಾಗೆ ನಿಮ್ಮ ರಿವ್ಯೂ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಈ ಪುಟ್ಟ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಶುದ್ಧ ಮಸಾಲೆ ಬೇಕಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ ಯು.